ಕೋಕಂ, ನನ್ನಾರಿ, ನೆಲ್ಲಿಕಾಯಿ, ಶುಂಠಿ ಜ್ಯೂಸ್ ಹೀಗೆ ವಿವಿಧ ಬಗೆಯ ಅಪ್ಪಟ ಗ್ರಾಮೀಣ ಸೊಗಡಿನ ಜ್ಯೂಸ್ ಫ್ಲೇವರ್ಸ್ಗಳು ಅನಿವಾರ್ಯಕ್ಕೆಂದು ಮಾಡುತ್ತಿದ್ದ ಕೆಲಸ ಇಂದು ಆರಾಮಾದ ಬದುಕಿಗೆ ದಾರಿಯಾಗಿದೆ. ಮಹಿಳೆಯೊಬ್ಬರು ತೋರಿದ ದಿಟ್ಟತನ ಆಕೆಯ ಕುಟುಂಬವನ್ನ ಕೈ ಹಿಡಿದು ಮೇಲಕ್ಕೆತ್ತಿದೆ. ಈಗಂತೂ ವರ್ಷಕ್ಕೆ 80 ಲಕ್ಷ ವಹಿವಾಟು ನಡೆಸುವ ಅದ್ಭುತ ಬಿಸ್ನೆಸ್ ಆಗಿ ಬದಲಾಗಿದೆ. ಹೌದು, ಹೀಗೆ ತನ್ನದೇ ಆದ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿರುವ ಇವರು ಭಾಗೀರಥಿ ಭಟ್. ಅದರ ಮೇಲುಸ್ತುವಾರಿ, ಮಾರಾಟ, ಮಾರ್ಕೆಟಿಂಗ್ ಎಲ್ಲಾ ನೋಡ್ತಿರೋ ಇವರು ಗಣಪತಿ ಭಟ್. ಅದು 2010ನೇ ಇಸವಿ ಭಾಗೀರಥಿ ಭಟ್ ಅವರ ಪತಿ ಹೊನ್ನಾವರದ ಹಡಿನಬಾಳ ವ್ಯಾಪ್ತಿಯ ಕರ್ವದಲ್ಲಿ ಪುರೋಹಿತರಾಗಿದ್ರು. ಅವರಿಗೆ ಇದ್ದಿದ್ದು ಕೇವಲ 20 ಗುಂಟೆ ಅಡಿಕೆ ತೋಟ. ಹೀಗಿರ್ಬೇಕಾದ್ರೆ ಭಾಗೀರಥಿ ಭಟ್ ಅವರ ಪತಿ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿಯುವಂತಾಯಿತು. ಈ ವೇಳೆ ಭಾಗೀರಥಿ ಭಟ್ ಕಂಡುಕೊಂಡಿದ್ದೆ ಈ ಲೋಕಲ್ ಜ್ಯೂಸ್ ಸ್ಕ್ವಾಷ್. 2010ರಲ್ಲಿ ಪ್ರಾರಂಭ ಮಾಡಿರೋದು, ನಮ್ಮ ತಾಯಿಯವರು ಪ್ರಾರಂಭ ಮಾಡಿರೋದು. ಈ ನಮ್ಮಲ್ಲಿ ಬೆಳೆಯುವಂಥ ಕೋಕಂ ಹಣ್ಣು ತುಂಬ ಬಿದ್ದು ಹಾಳಾಗ್ತಾ ಇತ್ತು. ಅದರಿಂದ ಸ್ಕ್ವಾಷ್ ರೆಡಿ ಮಾಡಿ ಮಾರುಕಟ್ಟೆಯನ್ನು ಒದಗಿಸಿದ್ದೇವೆ. ಅದಲ್ಲದೆ ಅದರ ಒಟ್ಟಿಗೆ ಲಿಂಬು ಶುಂಠಿ ಇರ್ಬೋದು, ಆಮ್ಲ ಇರ್ಬೋದು, ಬ್ರಾಹ್ಮಿ, ನನ್ನಾರಿ, ಪೈನಾಪಲ್, ಮ್ಯಾಂಗೋ, ನೇರಳೆ ಈ ಥರ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಥವಾ ಹೊನ್ನಾವರ ತಾಲೂಕಿನಲ್ಲಿ ಬೆಳೆಯುವ ತೋಟಗಾರಿಕಾ ಬೆಳೆಗಳಿರ್ಬೋದು ಅಥವಾ ಅರಣ್ಯ ಉತ್ಪನ್ನಗಳಿರ್ಬೋದು ಅದನ್ನು ಮೌಲ್ಯವರ್ಧನೆ ಮಾಡಿ ಸ್ಕ್ವಾಷ್ಗಳನ್ನು ರೆಡಿ ಮಾಡಿ ಮಾರಾಟ ಮಾಡ್ತಾ ಇದ್ದೇನೆ. ತಮ್ಮ ಮನೆ ಸುತ್ತಮುತ್ತ ಬೆಳೆಯುತ್ತಿದ್ದ ಕೋಕಂ ಕೊಯ್ಲು ಮಾಡಿದವರೇ ಅದರ ಸ್ಕ್ವಾಷ್ ತಯಾರಿಸಲು ಆರಂಭಿಸಿದ್ರು. ಆರಂಭದಲ್ಲಿ 25,000 ಬಂಡವಾಳ ಹೂಡಿದ ಈ ಉದ್ಯಮವೀಗ ವರ್ಷಕ್ಕೆ 80 ಲಕ್ಷ ವಹಿವಾಟು ನಡೆಸುವ ಸ್ವಸ್ತಿಕ್ ಬ್ರ್ಯಾಂಡ್ ಹೆಸರಿನ ಉದ್ಯಮವಾಗಿ ಬೆಳೆದಿದೆ. ಭಾಗೀರಥಿ ಭಟ್ ಆರಂಭಿಸಿದ ಉದ್ಯಮವನ್ನ ಈಗ ಅವರ ಮಗ ಗಣಪತಿ ಭಟ್, ಸೊಸೆ ದಿವ್ಯಾ ಭಟ್ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಸೀಸನ್ಗಳಲ್ಲಿ ಈಗ ಕೋಕಂ ಜೊತೆಗೆ ನೆಲ್ಲಿ, ನೇರಳೆ, ಬ್ರಾಹ್ಮಿ, ಲೆಮನ್ ಜಿಂಜರ್, ಮಾವು, ಪೈನಾಪಲ್, ನನ್ನಾರಿ ಹೀಗೆ 10 ಬಗೆಯ ವೆರೈಟಿಗಳೂ ಇದ್ದಾವೆ. ಮುರುಗಲು ಹಣ್ಣನ್ನ ಸಂಗ್ರಹಿಸಿ ಕೊಡುವವರಿಗೆ ಕೆಜಿಗೆ 120ರಿಂದ 130 ರೂಪಾಯಿ ನೀಡುವ ಮೂಲಕ ಸ್ಥಳೀಯ ಮಹಿಳೆಯರಿಗೂ ಆದಾಯ ಒದಗಿಸುತ್ತಿದ್ದಾರೆ. ನಾವು ಹೇಳಬೇಕಂತ ಇದ್ರೆ ಅದು ನಮಗೊಂದು ಅನಿವಾರ್ಯ ಪರಿಸ್ಥಿತಿ ಅಂತ. ಆದ್ದರಿಂದ ನಾನು ಇದನ್ನು ಮಾಡಲೇಬೇಕು, ಒಂದು ಯಾವುದಾದ್ರೂ ಒಂದು ದುಡಿಬೇಕು, ಒಂದು ದಂಧೆ ಮಾಡಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ. ನಮ್ಮ ಮನೆಯವರಿಗೆ ಆರೋಗ್ಯ ಸರಿ ಇಲ್ಲ ಆಯಿತು, ಸ್ವಂತ ಡಿಸ್ಕ್ ಆಪರೇಷನ್ ಆಯಿತು. ಆದ್ದರಿಂದ ನನಗೆ ಪರಿಸ್ಥಿತಿಗೆ ಅನ್ಸರು ನಾನು ಯಾವುದಾದ್ರೂ ಒಂದು ದಂಧೆ ಕೊಡುವಂಥ ಮಗನ ಹತ್ರ ಹೇಳ್ಕೊಂಡು ನಾವು ಇದನ್ನು ಮಾಡುವ ಅಂತ ಹೇಳಿ ನಾನು ಅವನಿಗೆ ಎಲ್ಲ ಹೆಲ್ಪ್ ಮಾಡ್ಕೊಟ್ಟೆ. ಅವನು ಮಾರ್ಕೆಟ್ ಮಾಡಬೇಕು. ಹೀಗೆ 50 ಬಾಟಲಿಗಳಿಂದ ಶುರುವಾದ ಬಿಸ್ನೆಸ್ ಈಗ 50,000 ಕೆಜಿಯಷ್ಟು ಮಾರುವವರೆಗೂ ಬೆಳೆದಿದೆ. ಒಟ್ನಲ್ಲಿ ಪಕ್ಕಾ ಹಳ್ಳಿ ಸೊಗಡಿನ ಹಣ್ಣಿನ ಈ ಜ್ಯೂಸ್ ಸ್ಕ್ವಾಷ್ ಸದ್ಯ ಮಲೆನಾಡು ಅಷ್ಟೇ ಅಲ್ಲದೆ ವಿವಿಧ ಜಿಲ್ಲೆಗಳಲ್ಲಿಯೂ ತನ್ನ ಕಂಪನ್ನ ಪಸರಿಸಿದೆ.